ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಈ ಚಳಿಗಾಲದಲ್ಲಿ ನಮ್ಮ ತ್ವಚೆನ ಯಾವ ರೀತಿ ಇಟ್ಕೋಬೇಕು, ಅಂದ್ರೆ ನಮ್ಮ ಸ್ಕಿನ್ ಅನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಯಾವ ರೀತಿ ಅದಕ್ಕೆ ಆರೈಕೆನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗೋದನ್ನ ಖಂಡಿತ ಮರಿಬೇಡಿ. ಪ್ರತಿದಿನ ಹೊಸ ಹೊಸ ವ್ಲಾಗ್ಸ್, ರೆಸಿಪೀಸ್ ಮತ್ತೆ ಬ್ಯೂಟಿ ಟಿಪ್ಸ್ ಅನ್ನ ಹೇಳ್ತಾ ಇರ್ತೀನಿ. ಓಕೆ, ಇವಾಗ ಬನ್ನಿ ನೋಡೋಣ ನಮ್ಮ ತ್ವಚೆಯ ಆರೈಕೆ ಮಾಡೋದು ಹೇಗೆ ಈ ಚಳಿಗಾಲದಲ್ಲಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಯಾವ ರೀತಿ ಫೇಸ್ ಪ್ಯಾಕ್ ಮತ್ತೆ ಫೇಸ್ ಅನ್ನ ಯಾವ ರೀತಿ ವಾಶ್ ಮಾಡ್ಕೋಬೇಕು, ನೈಟ್ ಮಲಗಬೇಕಾದ್ರೆ ನಾವು ಯಾವ ಆಯಿಲ್ ಅನ್ನ ಹಚ್ಚಿ ಫೇಸ್ಗೆ ಮಲಗಬೇಕು ಅನ್ನೋದು ಕೂಡ ನಾನು ಇವತ್ತಿನ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಹಾಯ್ ಫ್ರೆಂಡ್ಸ್, ನಾನಿವಾಗ ಚಳಿಗಾಲದಲ್ಲಿ, ಅಂದ್ರೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ಕೋಲ್ಡ್ ಅಂದ್ರೆ ತುಂಬಾ ಕೋಲ್ಡ್ ಇರುತ್ತೆ. ಈ ವೆದರ್ ಅಲ್ಲಿ ನಮ್ ಸ್ಕಿನ್ ಅನ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ಕಿನ್ ಕೇರ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಮೊದಲಿಗೆ ನೋಡಿ ಮಿಲ್ಕ್ ತಗೊಂಡಿದ್ದೀನಿ. ಈ ಮಿಲ್ಕ್ ಇಂದ ನಾನು ಫಸ್ಟ್ ಕಾಟನ್ ಇಂದ ಮುಖನ ಸ್ವಲ್ಪ ಒರೆಸ್ಕೊಳ್ಳೋಣ ನೀಟಾಗಿ. ಫಸ್ಟ್ ನಾವು ತಣ್ಣೀರಿಂದ ಮುಖ ತೊಳ್ಕೋಬೇಕು. ನಂತರ ನಾವು ಹಾಲಿಂದ ಮುಖನ ವಾಶ್ ಮಾಡ್ಕೋಬೇಕು, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಸಿ ಹಾಲು ಯಾವುದೇ ಕಾರಣಕ್ಕೂ ಬಿಸಿ ಮಾಡಿರಬಾರ್ದು. ಎಲ್ಲರ ಸ್ಕಿನ್ ಇವಾಗ ಹಾಳಾಗುತ್ತೆ, ಯಾಕಂದ್ರೆ ವಿಂಟರ್ ಸೀಸನ್ ಅಲ್ಲಿ, ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಸ್ಕಿನ್ನಸ್. ಆಗ ನಾವು ಈ ರೀತಿ ಡೈಲಿ ರೊಟೀನ್ ಅನ್ನ ನಾವು ಅಂದ್ರೆ ಸ್ಕಿನ್ ಕೇರ್ ಅನ್ನ ಮಾಡ್ತಾ ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ ಸ್ಕಿನ್ ಹಾಳಾಗೋದಿಲ್ಲ. ತುಂಬಾ ಗ್ಲೋನೆಸ್ ಇರುತ್ತೆ, ಮತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಮನೇಲೆ ಈ ರೀತಿ ಹೋಮ್ ರೆಮಿಡೀಸ್ ನ ಮಾಡ್ಕೋಬಹುದು. ನೋಡಿ, ಸ್ವಲ್ಪ ಡ್ರೈ ಆಗ್ಲಿ ಮಿಲ್ಕ್. ಓಕೆ, ನೋಡಿ ನಾನು ಇವಾಗ ಹಾಲನ್ನ ಅಂದ್ರೆ ಮಿಲ್ಕ್ ಹಚ್ಚಿದ್ನಲ್ಲ ಅದನ್ನ ವಾಶ್ ಮಾಡ್ತೀನಿ ಮೊದಲಿಗೆ. ನೋಡಿ, ಬರೀ ಹಾಲು ಅಷ್ಟೇ ನಾನು ಹಚ್ಚಿರೋದು ಮುಖಕ್ಕೆ. ಇವಾಗ ತಣ್ಣೀರಿಂದ ಮುಖನ ತೊಳೆದಿದ್ದೀನಿ. ಬನ್ನಿ ಇವಾಗ ಫೇಸ್ ಪ್ಯಾಕ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸಾರಿ, ಫೇಸ್ ಸ್ಕ್ರಬ್ ಮಾಡೋದನ್ನ ಮೊದಲಿಗೆ ನಾವು ನೋಡ್ಕೊಳ್ಳೋಣ. ನೋಡಿ, ಇಷ್ಟು ಸಾಫ್ಟ್ ಆಗಿದೆ. ಮಿಲ್ಕ್ ಅಲ್ಲಿ ಅಷ್ಟೇ ನಾನು ಫೇಸ್ ಅನ್ನ ವಾಶ್ ಮಾಡಿದ್ದೀನಿ. ಇವಾಗ ಫೇಸ್ ಸ್ಕ್ರಬ್ ಮಾಡೋದು ಹೇಗೆ ಮತ್ತೆ ಯಾವ್ಯಾವ ವಸ್ತುನ ನಾವು ಯೂಸ್ ಮಾಡ್ಬೋದು ಮನೇಲಿರೋದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ಪೂನ್ ಅಷ್ಟು ಕಾಫಿ ಪುಡಿನ ಹಾಕ್ತಾ ಇದ್ದೀನಿ. ನಾವು ಮನೇಲಿ ಯಾವ ಕಾಫಿ ಪುಡಿ ಯೂಸ್ ಮಾಡ್ತೀವೋ ಅದನ್ನೇ ಹಾಕೋಬಹುದು. ಮತ್ತೆ ಸಕ್ಕರೆ, ಮತ್ತೆ ಕೊಬ್ಬರಿ ಎಣ್ಣೆ ಅಂದ್ರೆ ಕೊಕೊನಟ್ ಆಯಿಲ್, ಪ್ಯೂರ್ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ನಾನು ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಳಿಗಾಲ ಆಗೋದ್ರಿಂದ ಸ್ವಲ್ಪ ಗಟ್ಟಿಗಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ. ಎಷ್ಟು ಬೇಕೋ ಅಷ್ಟು ಹಾಕೊಂಡು ಫೇಸ್ಗೆ ಅಪ್ಲೈ ಮಾಡೋಣ. ನೋಡಿ, ಎಷ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ಕಿನ್ ತುಂಬಾನೇ ಗ್ಲೋ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ, ಕಾಫಿ ಪುಡಿ ಮತ್ತೆ ಕೋಕೋನಟ್ ಆಯಿಲ್. ಈಗ ಇದನ್ನ ನಾನು ಫೇಸ್ಗೆ ಅಪ್ಲೈ ಮಾಡೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಈಗ ಸ್ಕ್ರಬ್ ರೆಡಿ ಆಗಿದೆ. ಫೇಸ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಕಾಫಿ ಪುಡಿ ಅಂತೂ ತುಂಬಾನೇ ಗ್ಲೋನೆಸ್ ಬರುತ್ತೆ ಫೇಸ್ಗೆ.
ಇದನ್ನ ವೀಕ್ಲಿ 1-2 ಟೈಮ್ಸ್ ಮಾಡ್ತಾ ಬಂದ್ರೆ ಖಂಡಿತ ನಮ್ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ, ಸ್ಮೂತಿ ಆಗಿರುತ್ತೆ, ಮತ್ತೆ ಗ್ಲೋ ಆಗಿರುತ್ತೆ. ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಸ್ವಲ್ಪ ಡ್ರೈ ಆಗ್ಲಿ. ಡ್ರೈ ಆದ್ಮೇಲೆ ನಾವು ವಾಶ್ ಮಾಡೋಣ. ನೋಡಿ, ಈಗ ಅಷ್ಟು ಒಣಗಿದೆ ಅಂದ್ರೆ ನಾನು ಒಂದು 15 ಮಿನಿಟ್ಸ್ ಬಿಟ್ಟಿದ್ದೀನಿ. ಇವಾಗ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗುತ್ತೆ ಅಂದ್ರೆ ತುಂಬಾನೇ ಸಾಫ್ಟ್ ಆಗುತ್ತೆ. ಯಾವುದೇ ರೀತಿ ಬಂಗಿದ್ರು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ನಾನು ಮಾಡಿದೀನಲ್ಲ ಫೇಸ್ ಸ್ಕ್ರಬ್, ಫೇಸ್ ವಾಶ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೀವು ನೋಡ್ಕೊಂಡಿದ್ರೆ ಮತ್ತೆ ಇವಾಗ ಫೇಸ್ ಪ್ಯಾಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾವುದೇ ಸೀಸನ್ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಸಮ್ಮರ್ ಅಲ್ಲಿ ಆಗಿರ್ಬೋದು, ನಾವು ಈ ರೀತಿ ಫೇಸ್ ಪ್ಯಾಕ್ ಫೇಸ್ಗೆ ಯೂಸ್ ಮಾಡ್ತಾ ಬಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಕಿನ್ ಹಾಳಾಗೋದಿಲ್ಲ. ತುಂಬಾ ಗ್ಲೋ ಆಗಿ ಇರುತ್ತೆ. ಮತ್ತೆ 30+ ಆದ್ರೂ ಕೂಡ 25 ಏಜ್ ತರ ಕಾಣ್ತಾ ಇರ್ತೀರಾ. ತುಂಬಾನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾವು ಮನೇಲೆ ಈ ರೀತಿ ಹೋಮ್ ರೆಮಿಡೀಸ್ ನ ಮಾಡಿ ಯೂಸ್ ಮಾಡ್ತಾ ಬಂದ್ರೆ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಮತ್ತೆ ಗ್ಲೋ ಇದೆ ನೋಡಿ. ಓಕೆ, ಬನ್ನಿ ಈಗ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಅಂದ್ರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು, ಕಡಲೆ ಹಿಟ್ಟು, ಬೇಸನ್ ಪೌಡರ್ ಅಂತೀವಲ್ಲ ಅದು 1-2 ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಬೌಲ್ಗೆ. ಈ ಪ್ಯಾಕನ್ನ ನಾವು ನೆಕ್ ಮತ್ತೆ ಕೈಗೆ ಎಲ್ಲಾನು ಹಾಕೋಬಹುದು. ಫೇಸ್ಗೆ, ನೆಕ್ಗೆ ಮತ್ತೆ ಕೈ ಹ್ಯಾಂಡ್ಗಳಿಗೂ ಕೂಡ ನಾವು ಇದನ್ನ ಪ್ಯಾಕ್ ಹಾಕೋಬಹುದು. ಕಡಲೆ ಹಿಟ್ಟು ನಂತರ ಇದಕ್ಕೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ನೋಡಿ. ಅಡಿಗೆ ಮನೆಗೆ ಯೂಸ್ ಮಾಡ್ತೀವಲ್ಲ ಆ ಅರಿಶಿನ ಯೂಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಕಸ್ತೂರಿ ಅರಿಶಿಣ ಅಂತ. ಈ ಅರಿಶಿಣದ ಪೌಡರ್ ಅನ್ನ ನಾವು ಪ್ಯಾಕಿಗೆ ಯೂಸ್ ಮಾಡ್ಕೋಬೇಕು. ಅಡಿಗೆ ಮನೆದು ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಅರಿಶಿನ ಹಾಕೋದ್ರಿಂದ ಬ್ಲೀಚಿಂಗ್ ತುಂಬಾ ಚೆನ್ನಾಗಿ ಬ್ಲೀಚ್ ಆಗುತ್ತೆ ಫೇಸು. ನಾನು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಮ್ಮೆ ತಂದು ಮನೇಲಿ ಇದನ್ನ ಹಚ್ಚಿ ನೋಡಿ, ಇದ್ರದ್ದು ಪ್ರಯೋಜನ ಏನನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ, ಹಸಿ ಹಾಲು. ಓಕೆ, ಮತ್ತೆ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಇದು ಕೂಡ ಬ್ಲೀಚಿಂಗ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಗ್ಲೋನೆಸ್ ತುಂಬಾನೇ ಬರುತ್ತೆ ಜೇನುತುಪ್ಪ. ಈ ರೀತಿ ಒಂದು ಡೇ ಬೈ ಡೇ ನೀವು ಫೇಸ್ ಪ್ಯಾಕ್, ಫೇಸ್ ಸ್ಕ್ರಬ್ ಮಾಡ್ತಾ ಬಂದ್ರೆ ಯಾವುದೇ ಕಾರಣಕ್ಕೂ ನಿಮ್ ಸ್ಕಿನ್ ಸ್ವಲ್ಪನೂ ಹಾಳಾಗಲ್ಲ, ಮತ್ತೆ ಗ್ಲೋ ಆಗಿರುತ್ತೆ. ಮತ್ತೆ ಯಾವುದೇ ರೀತಿ ಬಂಗು, ಸುಕ್ಕು, ಇವಾಗ 30+ ಆಯ್ತು ಅಂದಿದ ತಕ್ಷಣ ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಕಣ್ಣ ಹತ್ರ ಇಲ್ಲೆಲ್ಲ ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದು ಇರಲ್ಲ. ಮತ್ತೆ ಮೊಡವೆ ಕೂಡ, ಒಂದು ಪಿಂಪಲ್ಸ್ ಕೂಡ ಇಲ್ಲ ನೋಡಿ ನನ್ನ ಮುಖದಲ್ಲಿ. ನಾನು ಇದನ್ನೇ ಯೂಸ್ ಮಾಡೋದು, ಇದೇ ಫೇಸ್ ಪ್ಯಾಕ್ ಅನ್ನ ಯೂಸ್ ಮಾಡೋದು. ಯಾವುದೇ ಕಾರಣಕ್ಕೂ ಮುಖದಲ್ಲಿ ಯಾವುದೇ ರೀತಿ ಕಲೆನೂ ಕೂಡ ಉಳಿಯೋದಿಲ್ಲ. ಮತ್ತೆ ಹನಿ ತಿಂದ್ರೆ ಕೂಡ ತುಂಬಾನೇ ಒಳ್ಳೇದು. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಕಡಲೆ ಹಿಟ್ಟು ಗಂಟು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಈಗ ಫೇಸ್ ಪ್ಯಾಕ್ ರೆಡಿ ಆಯ್ತು, ಕಾಣಿಸ್ತಿದ್ಯಾ? ಈಗ ಇದನ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಎಷ್ಟು ಗಮ್ಮಂತಿದೆ ಗೊತ್ತಾ? ಕಸ್ತೂರಿ ಅರಿಶಿನ ಹಾಕೋದ್ರಿಂದ ಸ್ಮೆಲ್ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಾನು ಫೇಸ್ಗೆ ಫುಲ್ ಅಪ್ಲೈ ಮಾಡಿದ್ದೀನಿ. ಒಂದು 20 ರಿಂದ 25 ನಿಮಿಷ ಡ್ರೈ ಆಗೋದಿಕ್ ಬಿಡ್ಬೇಕು. ನಾನು ಕೈಗೂ ಕೂಡ ಹಚ್ತಾ ಇದ್ದೀನಿ, ಪ್ಯಾಕ್ ಅನ್ನು ಹಾಕ್ತಾ ಇದ್ದೀನಿ. ಹೇಳಿದ್ನಲ್ಲ, ನಾವು ಕೈಗೆ ಎಲ್ಲ ಹಾಕೋಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿನ್ ಕೈಗೆ ಕೂಡ ವೈಟ್ ಆಗಿರುತ್ತೆ, ಮತ್ತೆ ನೆಕ್ ಇಲ್ಲಿಗೂ ಕೂಡ ಹಚ್ಚಬಹುದು. ಡೇ ಬೈ ಡೇ ಮಾಡ್ತಾ ಹೋದ್ರೆ ಖಂಡಿತ ಸ್ಕಿನ್ ನಿಮ್ದು ಗ್ಲೋನೆಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ಈ ರೀತಿ 1 ಮಂತ್ ಮಾಡ್ತಾ ಹೋಗಿ. ಈ ಚಳಿಗಾಲ ಕಳೆಯೋ ಅಷ್ಟರಲ್ಲಿ ನಿಮ್ಗೆ ಫೇಸ್ ಎಷ್ಟು ಗ್ಲೋ ಬಂದಿರುತ್ತೆ ನೋಡಿ. ಯಾವುದೇ ರೀತಿ ಸ್ಕಿನ್ ಹಾಳಾಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸಾಫ್ಟ್ ಆಗಿರುತ್ತೆ. ಮತ್ತೆ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ಒಡೆಯೋದಿಕ್ ಸ್ಟಾರ್ಟ್ ಆಗುತ್ತೆ ಎಲ್ಲ, ಅವಾಗ ಮತ್ತೆ ಸಿಪ್ಪೆ ಸಿಪ್ಪೆ ಬಿಡ್ತಾ ಇರುತ್ತೆ. ಒಬ್ಬೊಬ್ಬರಿಗೆ ಡ್ರೈ ಸ್ಕಿನ್ ಇರೋರ್ಗೆ ಎಷ್ಟು ಸ್ಕಿನ್ ಹಾಳಾಗುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಿದ್ರು ಅದು ಹೋಗ್ತಾ ಇರಲ್ಲ. ಹಾಗಾಗಿ ಈ ಪ್ಯಾಕ್ ಅನ್ನ ನೀವು ಒಮ್ಮೆ ಹಾಕಿ ಟ್ರೈ ಮಾಡಿ, ಮತ್ತೆ ಫೇಸ್ ವಾಶ್ ಮಾಡಿ ನೋಡಿ. ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಇರುತ್ತೆ, ಮತ್ತೆ ಒಂದ್ ಸ್ವಲ್ಪ ರಿಂಕಲ್ಸ್ ಕೂಡ ಬರೋದಿಲ್ಲ. ಖಂಡಿತ ನಾನೇ ಕೂಡ ಇದಕ್ಕೆ ಉದಾಹರಣೆ. ನಾನು ವೀಕ್ಲಿ ಒಂದು 2-3 ಟೈಮ್ಸ್ ಇದನ್ನ ಪ್ಯಾಕ್ ಅನ್ನ ಮಾಡಿ ಹಚ್ತೀನಿ ಮಕ್ಕಕ್ಕೆ. ಯಾವುದೇ ಬ್ಯೂಟಿ ಪಾರ್ಲರ್ಗೆ ನಾನು ಕೂಡ ಹೋಗೋದಿಲ್ಲ, ಏನಾದ್ರು ಫಂಕ್ಷನ್ ಅಲ್ಲಿ ಮಾತ್ರ ನಾನು ಹೋಗೋದು. ಇಲ್ಲ ಅಂದ್ರೆ ಮನೇಲಿ ನಾನು ಈ ರೀತಿ ಹೋಮ್ ರೆಮಿಡೀಸ್ ನ ಯೂಸ್ ಮಾಡ್ತಾ ಇರ್ತೀನಿ. ಈಗ ಒಂದು 20 ನಿಮಿಷ ಒಣಗಿದ್ಮೇಲೆ ಇದನ್ನ ವಾಶ್ ಮಾಡೋಣ. ಓಕೆ, ಮತ್ತೆ ಫೇಸ್ಗೆ ಮಸಾಜ್ ಅನ್ನ ಕೊಡಿ ಸ್ವಲ್ಪ. ಯಾವುದೇ ರೀತಿ ಇಲ್ಲಿ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಬಂದಿರುತ್ತೆ ಕೆಲವರಿಗೆ, ಅದು ಕೂಡ ರಿಮೂವ್ ಆಗುತ್ತೆ. ಓಕೆ, 10 ನಿಮಿಷ ಅಷ್ಟೇ ಮಸಾಜ್ ಮಾಡಿ ನೋಡಿ. ಈಗ ಡ್ರೈ ಆಗಿದೆ. ತುಂಬಾ ಡ್ರೈ ಆಗಕ್ ಬಿಟ್ರೆ ತುಂಬಾ ಒಣಗೋಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಡ್ರೈ ಆಗಿದೆ, ಒಂದು 15 ಮಿನಿಟ್ಸ್ ಬಿಟ್ಟಿದ್ದೀನಿ. ಓಕೆ, ನೋಡಿದ್ರಲ್ಲ ಫೇಸ್ ಪ್ಯಾಕ್ ಹಾಕೋದು ಹೇಗೆ ಮತ್ತೆ ಸ್ಕ್ರಬ್ ಮಾಡೋದು ಹೇಗೆ. ಮೊದಲು ನಾವು ಯಾವ ರೀತಿ ಹಾಲಿಂದ ಫೇಸ್ ನ ವಾಶ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಂಟರ್ ಸೀಸನ್ ಅಲ್ಲಿ ನಮ್ ಸ್ಕಿನ್ ಅನ್ನ ಗ್ಲೋನೆಸ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತೆ 30+ ಆದ್ರೂ ಕೂಡ ಸ್ಕಿನ್ ಸ್ವಲ್ಪನೂ ರಿಂಕಲ್ಸ್ ಬರ್ದೆ ಹಾಗೆ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ಕೂಡ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ. ನಾನು ಕೈಗೂ ಕೂಡ ಅಪ್ಲೈ ಮಾಡಿದ್ದೆ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ವೈಟ್ ಆಗಿದೆ ಅಂತ. ಸ್ಕಿನ್ ಕೂಡ, ಫೇಸ್ ಕೂಡ ನೋಡಿ ಸೇಮ್ ಕಲರ್ ಬರುತ್ತೆ. ಫೇಸ್, ನೆಕ್ ಮತ್ತೆ ಕೈ 3 ಕೂಡ ಒಂದೇ ಕಲರ್ ಅಲ್ಲಿ ಇರುತ್ತೆ ನಾವು ಪ್ಯಾಕ್ ಅನ್ನ ಹಾಕಿದ್ರೆ. ಓಕೆ ಫ್ರೆಂಡ್ಸ್, ಯಾವುದೇ ರೀತಿ ಬಿಸಿಲಿಗೆ ಹೋದ್ರೂ ನಮ್ ಸ್ಕಿನ್ ಹಾಳಾಗೋದಿಲ್ಲ. ಖಂಡಿತ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಲಿ ಎಲ್ಲೇ ಹೋದ್ರೂ ನಮ್ ಸ್ಕಿನ್ ಹಾಳಾಗೋದಿಲ್ಲ. ನಾನು ಯಾವುದೇ ರೀತಿ ಮೇಕಪ್ ಅನ್ನ ಮಾಡಿಲ್ಲ, ಯೂಸ್ ಮಾಡಿಲ್ಲ. ನೋಡಿ ಫೇಸ್ ಅಲ್ಲಿ ನಾನು ಯಾವ ರೀತಿ ಪ್ಯಾಕ್ ಹಾಕಿದ್ಮೇಲೆ ಯಾವ ರೀತಿ ವೈಟ್ ಬಂದಿದೆ, ಗ್ಲೋ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ವ್ಲಾಗ್ ಅನ್ನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಗೆ ಯಾವ ರೀತಿ ಬ್ಲಾಗ್ಸ್ ಬೇಕು ಅನ್ನೋದನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನನಗೆ ಅದೇ ರೀತಿ ಬ್ಲಾಗ್ಸ್ ಮತ್ತೆ ಬ್ಯೂಟಿ ಟಿಪ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್. ಓಕೆ, ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಓಕೆ, ಬಾಯ್ ಆಲ್ ಫ್ರೆಂಡ್ಸ್, ಮತ್ತೆ ಸಿಗೋಣ. ಓಕೆ, ಬಾಯ್.